ನಾವು ವಿನಿ ಏನು ಸ್ವಲ್ಪ ಮಾತಾಡಬೇಕು ಬಾರ. ಯಾಕೇನಾಯ್ತು? ನಾವು ಬಾರ ಮಾತಾಡಬೇಕು. ಇಲ್ಲೇ ಹೇಳೋ. ಅದು ಯಾಕೋ ಹಿಂಗೆ ಆಡ್ತಿದ್ಯಾ? ಏನಾಯ್ತು ಹೇಳೋ. ಒಂದು 10 ಲಕ್ಷ ಬೇಕಾಗಿತ್ತು ಕಣ. ಲಕ್ಷನಾ? ಏನು ಕಾಮಿಡಿ ಮಾಡ್ತಿದ್ಯಾ? ವಿನಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾಮಿಡಿ ಏನು ಮಾಡ್ತಾ ಇಲ್ಲ. ನನ್ನ ತುಂಬ ಕ್ಲೋಸ್ ಫ್ರೆಂಡು ಸಿಗಾಕೊಂಡ್ಬಿಟ್ಟಿದ್ದಾನೆ. ಅರ್ಜೆಂಟ್ ಇದೆ ಕಣೋ, ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಅಲ್ಲ ಕಣೋ, ನೀನು ಕೇಳ್ತಿರೋದು 10 ಲಕ್ಷ 10 ರೂಪಾಯಿ ಅಲ್ಲ. ಏನೇನು ಗೊತ್ತು, ಅದು ನಿನ್ನೊಬ್ಬನ ಕೈಯಿಂದನೇ ಸಾಧ್ಯ ಕಣ. ಹೇಗಾದರೂ ಮಾಡಿ ಅರೇಂಜ್ ಮಾಡು ಪ್ಲೀಸ್. ನೋಡಿ, ನಂಗೆ ಸಡನ್ನಾಗಿ 10 ಲಕ್ಷ ಕೊಡು ಅಂದರೆ ಎಲ್ಲಿಂದ ಹೋಗ್ತಾ ಇರಲಿ? ಕಷ್ಟ ಆಗತ್ತೆ, ಬಟ್ ಅಸಾಧ್ಯ ಅಲ್ಲ. ಅಲ್ಲೋ, ಸಡನ್ನಾಗಿ 10 ಲಕ್ಷ ಬೇಕು ಅಂದರೆ ಹೋಗಿ ಅಪ್ಪನ ಕೇಳಬೇಕು. ಆಮೇಲೆ ಅಪ್ಪ ಅರೇಂಜ್ ಮಾಡ್ಕೊಡ್ತಾರೆ ಅಷ್ಟೇ. ಲೋ ಅಣ್ಣಯ್ಯ, ಸುತ್ತಿ ಬಳಸಿ ಪುನಃ ಹಳ್ಳಕ್ಕೆ ಬಿದ್ದಂಗೆ ಆಯ್ತು ಕಣ. ಅಪ್ಪಿ ತಪ್ಪಿ ಅಪ್ಪಂಗೆ ನಾನೇ ಕೇಳಿರೋದಂತ ಏನಾರು ಗೊತ್ತಾದರೆ ಅಷ್ಟೇ ಶಿವ ಶಂಭುಲಿಂಗ ಅನ್ಸ್ಬಿಡ್ತಾರೆ. ನೀನು ಕೇಳಿದ್ಯಾ ಅಂದರೆ ಅದಕ್ಕೊಂದು ತೂಕ ಇರುತ್ತೆ. ಯಾರಿಗೆ ಗೊತ್ತು, ಕೊಟ್ಟು ಕೊಡ್ಬೋದು, ಲಕ್ಕು. ನೀನು ಯಾಕೋ ಟೆನ್ಷನಲ್ಲಿದೆಯಾ? ನೀನೇನು ಫೂಲ್ ಮಾಡ್ತಿಲ್ಲ ತಾನೇ? ಥೂ, ನಾನೆಲ್ಲ ಗುರು, ನನ್ನ ಫ್ರೆಂಡು, ಏನೂ ಆಗಲ್ಲ ಕಣ. ಸರಿ, ನಾನು ಅಪ್ಪನ ಹತ್ರ ಹೋಗಿ ಕೇಳ್ತೀನಿ. ನನಗೆ ಬೇಕು ಅಂತ ಕೇಳ್ತೀರಾ? ಸೊ ಜಾಸ್ತಿ ಪ್ರಶ್ನೆಗಳು ಕೇಳಲ್ಲ. ಥ್ಯಾಂಕ್ಸ್ ವಿನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡಿನ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಲೋ, ಆಮೇಲೆ ಹೇಳ್ತೀನಿ ಕಣ ಯಾರಿಗೆ ಕೊಟ್ಟೆ ಏನಕ್ಕೆ ಅಂತ. ಥ್ಯಾಂಕ್ಸ್ ವಿನಿ. ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನೀನು ಥ್ಯಾಂಕ್ಸ್ ಹೇಳ್ತಾ ಹೋದರೆ ನೀನು ನನಗೋಸ್ಕರ ಮಾಡಿರೋದನ್ನ ಲೆಕ್ಕ ಆಡಬೇಕಾಗತ್ತೆ. ನೀನು ಎಲ್ಲ ಒಳ್ಳೇದಕ್ಕೆ ಯೂಸ್ ಮಾಡ್ತೀನಿ ಅಂತ ಗೊತ್ತು, ಆದರೆ ದುಡ್ಡಿನ ವಿಚಾರದಲ್ಲಿ ಸಿಗಾಕೋಬೇಡ. ಇಲ್ಲ ಕಣ, ಥ್ಯಾಂಕ್ಸ್ ವಿನಿ. ನಾಳೆ ಅರೇಂಜ್ ಮಾಡ್ತೀನಿ. 10 ಲಕ್ಷ ಅಪ್ಪನ ಹತ್ರ ಕೇಳಿ ಕೃಷ್ಣನ್ ಕೊಡೋ ಸ್ಕೀಮ್ ಹಾಕಿದ್ದಾರೆ. ಯಾರೋ ಫ್ರೆಂಡ್ಗಂತೆ. ಇವನು ಯಾರು ಫ್ರೆಂಡ್ ಇದ್ದಾರೆ? ಯಾವನೂ ಇಲ್ಲ. ಇವನೇನೋ ಕಿರಿಕ್ ಮಾಡ್ಕೊಂಡೇ ಬಂದಿದ್ದಾನೆ, ಅದಕ್ಕೆ ದುಡ್ಡು ಕೇಳ್ತಿದ್ದಾನೆ. ಅದು ಇಷ್ಟು ಅರ್ಜೆಂಟಲ್ಲಿ ಕೇಳ್ತಿದ್ದಾನೆ ಅಂದರೆ ಏನೋ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಪಕ್ಕಾ ತಗ್ಲಾಕೊಂಡಿದ್ದಾನೆ. ವಿಷಯ ಹೊರಗೆ ಬರದೇ ಇರೋ ಹಂಗೆ ನೋಡ್ಕೋಬೇಕು. ಮಾವ, ಅರೆ ಮಗಳೇ, ಏನಮ್ಮ, ಏನು ಸಮಾಚಾರ? ಏನೋ ಕೆಲಸ ಮಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ನಾ? ನೀನು ಕಾರಣ ಇಲ್ಲದೆ ಬರೋದೇ ಇಲ್ಲಲ್ಲ ಮಗಳೇ. ಬಂದಾಯಿತು, ಡಿಸ್ಟರ್ಬೆನ್ಸ್ ಏನಿದೆ ಅದೇನು ಹೇಳಮ್ಮ. ಮಾವ, ಒಂದು ವಿಷಯ ಹೇಳಬೇಕಾಗಿತ್ತು. ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನಿಸ್ಬಾರ್ದು. ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಏನೋ ಹೇಳಬೇಕು ಅಂತ ನಿರ್ಧಾರ ಮಾಡಿ ಬಂದಾಯಿತು, ಹೇಳಮ್ಮ ಧೈರ್ಯವಾಗಿ. ಏನು ವಿಷಯ? ಅದು ಕೃಷ್ಣನ್ ಬಗ್ಗೆ ಮಾವ, ಅದಕ್ಕೆ ಸ್ವಲ್ಪ ಮುಜುಗರ ಅಷ್ಟೇ. ಮುಜುಗರ ಪಟ್ಕೊಳ್ಳೋ ಅಂತ ತೊಂದರೆ ಏನಾರಾಯ್ತು ಅವನಿಂದ? ಆ ಥರ ಏನೂ ಇಲ್ಲ ಮಾವ. ಅದು ಕೃಷ್ಣ ವಿನಯ್ ಹತ್ರ ಮಾತಾಡ್ತಾ ಇದ್ದ, ನಾನು ಹಾಗೆ ಪಾಸ್ ಆದೆ, ಅವಾಗ ಕೇಳಿಸ್ಕೊಂಡೆ. ಕೃಷ್ಣ ಏನೋ ಹೇಳ್ತಿದ್ದ, ಅವನ ಫ್ರೆಂಡ್ಗೇನೋ ಸಮಸ್ಯೆ ಆಗಿದೆಯಂತೆ, ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನಂತೆ. ಅದಕ್ಕೆ 10 ಲಕ್ಷ ಬೇಕು ಅಂತ ವಿನಯ್ ಹತ್ರ ಕೇಳ್ತಾ ಇದ್ದ. ಅಂದರೆ ಅವನ ವಿರುದ್ಧ ಚಾಡಿ ಹೇಳ್ತಿದ್ದೀನಿ ಅಂತಲ್ಲ ಮಾವ, ಸಡನ್ನಾಗಿ ಅಷ್ಟೊಂದು ದುಡ್ಡು ಕೇಳ್ತಿದ್ದಾನೆ ಅಂತಂದರೆ ಸ್ವಲ್ಪ ಗಾಬರಿ ಆಯಿತು ಅಷ್ಟೇ. ಅರ್ಥ ಆಯ್ತು ಮಾವ, ಸ್ವಲ್ಪ ದಿನದಿಂದ ಒಂದು ಯೋಚನೆ ಬರ್ತಾ ಇದೆ, ನಿಮ್ಮ ಹತ್ರ ಹೇಳ್ಕೊಬೋದಾ? ಹೇಳಮ್ಮ. ಗಂಡಸು ಹೊರಗಡೆ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಕೂತು ತಿನ್ನೋದು ಚೆನ್ನಾಗಿರಲ್ಲ ಅಲ್ವಾ? ಅದು ಅಲ್ಲದೆ ಕೇಳಿದಾಗೆಲ್ಲ ಕೇಳಿದಷ್ಟು ದುಡ್ಡು ಕೈಗೆ ಸಿಗ್ತಾ ಹೋದರೆ ಆ ದುಡ್ಡಿನ ಹಿಂದಿರೋ ಕಷ್ಟ ಗೊತ್ತಾಗಲ್ಲ ಅಲ್ವಾ? ಹೀಗಿರುವಾಗ ಕಷ್ಟಪಟ್ಟು ದುಡಿಯೋದನ್ನ ಕಲಿಯೋದು ಯಾವಾಗ ಹೇಳಿ? ಮಾವ, ನೀವು ಇಷ್ಟು ವರ್ಷದಿಂದ ಈ ಮನೇನ ಕಾಪಾಡ್ಕೊಂಡು ಬಂದಿದ್ದೀರಾ. ಹಾಗಂತ ಬಿಸಿಲಲ್ಲಿರೋರಿಗೆ ಎಲ್ರಿಗೂ ನೆರಳು ಕೊಡ್ತಾ ಹೋದರೆ ಬೆಳಿಬೇಕಾದವರು ಬೆಳೆದೇ ಹಾಗೆ ಸತ್ತೋಗ್ತಾರಲ್ವಾ? ಕೃಷ್ಣ ಕೆಟ್ಟವನಲ್ಲ ಮಾವ, ಆದರೆ ಅವನಿಗೆ ಬದುಕಿನ ಬಗ್ಗೆ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಅವನಿಗೆ ಆ ಥರದೊಂದು ಅವಕಾಶನೇ ಸಿಕ್ಕಿಲ್ಲ ಅನಿಸುತ್ತೆ. ಸಾರಿ ಮಾವ, ಜಾಸ್ತಿ ಮಾತಾಡ್ತಿದ್ದೀನಿ ಅನಿಸುತ್ತೆ. ನನಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅಧಿಕಾರನೂ ಇಲ್ಲ. ಆದರೆ ಈ ಮನೆಯಲ್ಲಿರೋರು
ಈ ಮನೇಲಿರೋ ಪ್ರತಿಯೊಂದು ವಸ್ತುನೂ ನಂದೇ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಕೃಷ್ಣಂಗೆ ಜವಾಬ್ದಾರಿ ಕೊಡೋ ಹಾಗಿದ್ರೆ ಕೊಡಿ ಮಾವ, ನಿರ್ಧಾರ ನಿಮ್ಮದು. ಯಾರು ತನ್ನ ಸ್ವಂತ ಅಣ್ಣನ್ನ ಕೊಂದ್ನೋ ಅವನ ಬಗ್ಗೆ ಈ ಹುಡುಗಿ ಇಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಾಳ. ನಿಜಕ್ಕೂ ಗ್ರೇಟ್. ಇಲ್ಲಿ 4 ಜೋಡಿಗಳಿವೆ, 5ನೇ ಜೋಡಿ ಕಾಣಿಸ್ತಾ ಇಲ್ವಲ್ಲ? ಸರ್, ಕೃಷ್ಣಾರಕ್ಕೂ ಇನ್ನೂ ಬಂದಿಲ್ಲ ಸರ್. ಓ, ಶೂಟಿಂಗ್ ಡಿಲೇ ಆಗಂಗಿಲ್ಲ. ಅವ್ರು ಇಂಟರ್ವ್ಯೂ ಬರಲಿಲ್ಲ ಅಂತಂದರೆ ಬೇರೆ ಜೋಡಿ ಹುಡುಕಿ. ಬ್ಯಾಕಪ್ ಲೀಸ್ಟ್ ಇದೆಯಲ್ಲ, ಅದ್ರಲ್ಲಿ ಯಾರು ಫ್ರೀ ಇದಾರೋ ಖರ್ಚ್ಕೊಳ್ಳಿ. ಅವರಿಬ್ಬರಿಗೋಸ್ಕರ ನಾವು ಹೋಲ್ಡ್ ಮಾಡ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ. ನಾವೇ ಸರ್. ಕರೆಕ್ಟ್ ಟೈಮಿಗೆ ಬಂದ್ರಿ, ಒಳ್ಳೇದಾಯ್ತು. ಬನ್ನಿ ಬನ್ನಿ. ಲವ್ ಯಾರಿಲ್ಲೇ? ಯಾರೂ ಇಲ್ಲ. ನೀನಾ ನಂಬರಿಂದ ಕಾಲ್ ಮಾಡಿದ್ದು? ನಾವು ಮಾಡಿದ್ರೆ ತಾವು ತೆಗಿಯಲ್ವಲ್ಲ. ನಾವು ಮಾಡ್ತಾನೂ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಅದಕ್ಕೆ ಹಾಗೆ ಮಾಡ್ತೀವಿ. ಏನು ಮ್ಯಾಟ್ರು? ಅದು ಜೋಡಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗಲಿ. ನಿಜವಾಗ್ಲೂ ಹೇಳ್ತಾ ಇರೋದು. ಹೇಳ್ದೆ ತಾನೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ರೆಸಾರ್ಟಲ್ಲಿ ಶೋ ಇದೆ. ಯಾಕೋ ಈ ಥರ ಮಾತಾಡ್ತಿದ್ಯಾ ಅಂದರೆ ಸೀರಿಯಸ್ ಆಗೇ ಇದೆಯಾ ಅನಿಸುತ್ತೆ. ಅದಕ್ಕೆ ಏನಿದು ಸಡನ್ ಚೇಂಜು? ಆವಾಗಲೇ ಸ್ವಾಭಿಮಾನ, ಅಭಿಮಾನ ಇದೆಲ್ಲ ಅದು ಇದು ಅಂತ ಏನೋ ಹೇಳ್ತಿದ್ದೆ. ಫಸ್ಟು ಕಂಡೀಷನ್ಸು, ಆಮೇಲೆ ಈ ಕ್ವೆಶನ್ಸ್ ಎಲ್ಲ. ಓಕೆ, ಹೇಳಪ್ಪ ಅದೇನು. 3 ದಿನ ಶೋ ನಡೆಯುತ್ತೆ. ಮುಗಿದ್ಮೇಲೆ ಮುಗ್ದಂಗೆ. ಆಮೇಲೆ ಲವ್ ಅದು ಇದು ಅಂತ ಡಂಗ್ ಡಚಾಕ್ ಮಾಡೋದು, ಸುಮ್ಮನೆ ಈ ಶೋನ ಕಾರಣ ಇಟ್ಕೊಂಡು ನನ್ನ ಹಿಂದೆ ಸುತ್ತೋದು, ನನ್ನ ಬೆನ್ನಿಂದ ಬೀಳೋದು, ಎಮೋಷ್ನಲ್ ಆಗಿ ಮಾತಾಡೋದು, ಇದೆಲ್ಲ ಮಾಡೋಂಗಿಲ್ಲ. ಹೇಳ್ಬಾರ್ದನ್ನು ಹೇಳೋದು, ಮಾಡಬಾರ್ದನ್ನು ಮಾಡೋದು, ಇದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಏನು ನಾವು ಮಾಡ್ತೀವೋ ಅದೆಲ್ಲ ಆ್ಯಕ್ಟಿಂಗು, ಆಯಿತಾ? ದುಡ್ಡಿಗೋಸ್ಕರ, ಗೆಲ್ಲೋಕ್ಕೋಸ್ಕರ ಅಷ್ಟೆ.